दुनिया का सबसे बड़ा सोलर विंड पार्क आज भारत में बन रहा है। दुनिया का सबसे ऊंचा रेल ब्रिज आज भारत में है। 10,000 फीट से अधिक की ऊंचाई पर दुनिया की सबसे लंबी टनल भारत में है। 2030 तक इंडियन गवर्नमेंट का गोल था कि वो इंडियन इंफ्रास्ट्रक्चर पर पूरे 143 लाख करोड़ इन्वेस्ट करेंगे ताकि इंडिया एक $7 ट्रिलियन की इकोनॉमी बन सके। ಸರ್ ಇಂಡಿಯನ್ ಗವರ್ಮೆಂಟ್ ಅರೌಂಡ್ 2 lakh crores ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಆಸ್ ಅ ಎಕ್ಸ್ಪೀರಿಯನ್ಸ್ಡ್ ಕಾಂಟ್ರಾಕ್ಟರ್ ಮತ್ತು ಸಿವಿಲ್ ಬ್ಯಾಕ್ ಗ್ರೌಂಡ್ ನಾನು ಇದನ್ನ ಬೆನಿಫಿಟ್ ಹೆಂಗ್ ತಗೋಬಹುದು? ಇವೆಲ್ಲ ಬೆನಿಫಿಟ್ ತಗೋಬೇಕಂತ ಹೇಳಿದ್ರೆ ನೀವು ಗವರ್ಮೆಂಟ್ ಕಾಂಟ್ರಾಕ್ಟರ್ ಆಗಬೇಕಾಗತ್ತೆ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ದು ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ತಗೊಂಡು ಗವರ್ಮೆಂಟ್ ಟೆಂಡರ್ ಗೆ ಪಾರ್ಟಿಸಿಪೇಷನ್ ಮಾಡಿ ಟೆಂಡರ್ ತಗೊಂಡು ವರ್ಕ್ ಮಾಡಿದ್ರೆ ಇವೆಲ್ಲ ಬೆನಿಫಿಟ್ ತಗೋಬಹುದು. ಈಗ ಕಾಂಟ್ರಾಕ್ಟರ್ ಬಿಸ್ನೆಸ್ ಒಳಗ ಬಹಳಷ್ಟು ಅಪಾರ್ಚುನಿಟೀಸ್ ಅದಾವ್ರಿ. ಈಗ ನಾ ವರ್ಕ್ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕು? ಕಾಂಟ್ರಾಕ್ಟ್ ವರ್ಕ್ಸ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಬೇಕಾಗುವಂತ ಲೀಗಲ್ ಡಾಕ್ಯುಮೆಂಟ್ಸ್ ಯಾವ್ಯಾವ? ಕಾಂಟ್ರಾಕ್ಟ್ ವರ್ಕ್ಸ್ ಬಿಸ್ನೆಸ್ GST ಕಂಪಲ್ಸರಿನಾ? ಬಿಸ್ನೆಸ್ ಅನ್ನ ಯಾವ ಒಂದು ಸ್ಟ್ರಕ್ಚರ್ ಒಳಗೆ ರಿಜಿಸ್ಟ್ರೇಷನ್ ಮಾಡಬೇಕು? ಗವರ್ಮೆಂಟ್ ಕಾಂಟ್ರಾಕ್ಟರ್ ಆಗಬೇಕಂದ್ರೆ ಯಾವ ರಿಜಿಸ್ಟ್ರೇಷನ್ ತಗೋಬೇಕಾಗುತ್ತೆ? ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಲ್ಲ, ಟೆಂಡರ್ ಗೆ ಅಪ್ಲಿಕೇಶನ್ ಹಾಕ್ಬೋದಾ? ವರ್ಕ್ ಡನ್ ಸರ್ಟಿಫಿಕೇಟ್ ಅಂದ್ರೆ ಏನು, ಅದು ಇದಕ್ಕೆ ಬೇಕು? ಟರ್ನ್ ಓವರ್ ಸರ್ಟಿಫಿಕೇಟ್ ಅಂದ್ರೆ ಏನು ಮತ್ತೆ ಅದನ್ನ ಯಾರು ಕೊಡ್ತಾರೆ? ಯಾವ ರೀತಿ ಬ್ಯಾಂಕ್ ಲೋನ್ ತಗೋಬೇಕು ಮತ್ತೆ ಯಾವ ತರ ಫಂಡ್ ಅರೇಂಜ್ ಮಾಡಬೇಕು? PG ಅಂದ್ರೆ ಬ್ಯಾಂಕ್ ಗ್ಯಾರಂಟಿ ಅಂದ್ರೆ ಏನು, ಮತ್ತೆ ಅದು ಕಾಂಟ್ರಾಕ್ಟರ್ ಯಾಕೆ ಬೇಕಾಗುತ್ತೆ? ವಿತೌಟ್ ಕೊಲಾಟ್ರಲ್ ಕಾಂಟ್ರಾಕ್ಟರ್ ಗೆ ಹೆಂಗ್ ಲೋನ್ ಸಿಗುತ್ತೆ? ಕಾಂಟ್ರಾಕ್ಟರ್ ರೆಸಿಪ್ಟ್ ಒಳಗೆ ಯಾವ್ಯಾವ ಡಿಡಕ್ಷನ್ ಆಗುತ್ತೆ? ಕಾಂಟ್ರಾಕ್ಟರ್ ಗೆ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತಾ? ಬುಕ್ಸ್ ಆಫ್ ಅಕೌಂಟ್ಸ್ ಯಾವ ತರ ಮೇಂಟೈನ್ ಮಾಡಬೇಕು? ಲೇಬರ್ ಸಂಬಂಧಪಟ್ಟಂಗ ಎಕ್ಸ್ಟ್ರಾ ಕಂಪ್ಲೇಂಟ್ಸ್ ಏನೇನು ಬರ್ತಾವ? ಗವರ್ಮೆಂಟ್ ಕಾಂಟ್ರಾಕ್ಟರ್ ಗೆ ಲೇಬರ್ ಇನ್ಸೂರೆನ್ಸ್, ESI, PF ಬೇಕಾ? ವರ್ಕ್ಸ್ ಕಾಂಟ್ರಾಕ್ಟ್ ಬಿಸ್ನೆಸ್ ಅಲ್ಲಿ ಯೂಶಲಿ ಮಾಡುವಂತ ಮಿಸ್ಟೇಕ್ ಏನು? ನಾನು ಮತ್ತೆ ಸಬ್ ಕಾಂಟ್ರಾಕ್ಟ್ ಕೊಡ್ಬೋದಾ? ಮೆಷಿನರಿ ರೆಂಟೆಡ್ ತಗೊಂಡ್ರೆ ಚಲೋನೋ ಅಥವಾ ಓನ್ ತಗೊಂಡ್ರೆ ಚಲೋ? ಅದಕ್ಕೆಲ್ಲ ಏನಾರ ಟ್ಯಾಕ್ಸ್ ಇನ್ವೆಸ್ಟ್ ಕೊಡ್ಬೇಕಾ? ಗವರ್ಮೆಂಟ್ ಕಾಂಟ್ರಾಕ್ಟ್ ವರ್ಕ್ ತಗೋಬೇಕಂತ ಹೇಳಿದ್ರೆ ಯಾವ ರೀತಿ ನಾವು ಟೆಂಡರ್ ಗೆ ಪಾರ್ಟಿಸಿಪೇಷನ್ ಮಾಡಬೇಕು, ಯಾವ ತರ ಅಪ್ಲಿಕೇಶನ್ ಹಾಕಬೇಕು? ವರ್ಕ್ಸ್ ಕಾಂಟ್ರಾಕ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಈ ತರ ಹಲವಾರು ಪ್ರಶ್ನೆಗಳು ಬರ್ತಾವ. ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಯೂಟ್ಯೂಬ್ ನಲ್ಲಿ ನಾವು ಅಪ್ಲೋಡ್ ಮಾಡಿದೀವಿ, ಅದನ್ನ ನೋಡಿ ತಿಳ್ಕೋಬಹುದು. ಇದೇ ರೀತಿ ಇನ್ಫಾರ್ಮೇಟಿವ್ ಮತ್ತು ಯೂಸ್ಫುಲ್ ವಿಡಿಯೋಗಾಗಿ ಟ್ಯಾಕ್ಸ್ ಕ್ರಾಪ್ ಸರ್ವಿಸಸ್ ಅಕೌಂಟ್ ಅನ್ನ ಫಾಲೋ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು.